ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸುಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ ದುಃಖ ಭಯಹಾರಿಣಿ ಕತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಥಚಿತ್ತ. ಓಂ ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ವಿ. ಎಷ್ಟು ಸಂಸ್ಕಾರಯುಕ್ತವಾದಂತಹ ಆಹಾರವನ್ನು ತಾವು ತಯಾರು ಮಾಡ್ತೀರಾ ಅಷ್ಟೊಂದು ದೊಡ್ಡ ಮಟ್ಟದ ಲಾಭ ನಿಮ್ಮ ಕುಟುಂಬಕ್ಕೆ. ಹಾಗಾಗಿ ದಿವಸ 10 ನಿಮಿಷ ಈ ನಮ್ಮ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಲಾಭ ನಿಮಗೆ ಗೊತ್ತಾಗತ್ತೆ ಕೆಲವೇ ದಿವಸಗಳಲ್ಲಿ. ಆಹಾರ ಬೇಯಿಸಿ ಮನೆ ಮಂದಿಗೆ ಬಡಿಸೋದಕ್ಕೆ ಮುಂಚೆ ಒಂದಿಷ್ಟು ಭಾಗವನ್ನ, ಬಹಳ ಅಲ್ಪ ಭಾಗ, ಇನ್ನೊಂದು ಯಾವುದೋ ಜೀವಿಗೆ ಕೊಡ್ತಕ್ಕಂಥದ್ದು ಎಂಥ ಅದ್ಭುತವಾದಂತಹ ಕಲ್ಪನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂದಂತಹ ಶ್ರೀಮಂತ ಸಂಸ್ಕಾರ ಭಾರತೀಯ ಸಂಸ್ಕಾರ. ಹೇ ಭಗವಂತ, ತ್ವದೀಯಂ ವಸ್ತು ಗೋವಿಂದ, ಇದೆಲ್ಲವನ್ನು ನೀನು ಹಾಕಿರ್ತಕ್ಕಂತಹ ಭಿಕ್ಷೆ. ನಿನ್ನ ಲೀಲೆಯ ಇನ್ನೊಂದು ಜೀವಿಗೆ ಅದರಲ್ಲೇ ಒಂದಿಷ್ಟನ್ನು ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂತಹ ಧನ್ಯತಾ ಭಾವ ಈ ಸಂಸ್ಕಾರದ ತಿರುಳು. ಜೊತೆಗೆ ನಾವು ಇವತ್ತೇನನ್ನ ಕೊಡ್ತೇವಿ ಬೇರೆಯವರಿಗೆ, ಬೇರೆ ಜೀವಿಗಳಿಗೆ, ಇನ್ನೊಂದು ಯಾವುದೋ ರೂಪದಲ್ಲಿ ಆ ಭಗವಂತ ನಮಗೆ, ನಮ್ಮ ಮಕ್ಕಳಿಗೆ ಕರುಣೆ ಮಾಡ್ತಾನೆ ಅಂತಕ್ಕಂತಹ ಒಂದು ಅಚಲವಾದ ನಂಬಿಕೆ ಹೊಂದಿರತಕ್ಕಂತಹ ಸಂಸ್ಕಾರ ನಮ್ಮದು. ಹಾಗಾಗಿ ಒಂದಿಷ್ಟನ್ನ ಕೊಟ್ಟು ತಿನ್ನತಕ್ಕಂತಹ ಅಭ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಇದೇನ್ ನೀವು ಮಾಡ್ತಾ ಇದ್ದೀರಾ, ಈ ಎಲ್ಲ ಸಂಸ್ಕಾರಗಳು ಕಡ್ಡಾಯವಾಗಿ ನಿಮ್ಮ ಮಕ್ಕಳ ಮುಂದೆ ಅದನ್ನ ಮಾಡಿ. ಅವರು ಅದಕ್ಕೆ ಕುತೂಹಲದಿಂದ ಪ್ರಶ್ನೆ ಕೇಳ್ತಾರೆ, ಯಾತಕ್ಕಿದು, ಅದರ ಹಿಂದಿರ್ತಕ್ಕಂತಹ ಈ ರಹಸ್ಯವನ್ನ ಹೇಳಿ. ಅದೇ ನೀವು ಕೊಡ್ತಕ್ಕಂತಹ ಸಂಸ್ಕಾರ ನಿಮ್ಮ ಮಕ್ಕಳಿಗೆ. ಇನ್ನು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದನ್ನು ಆವಾಗ ಕೆಲವಷ್ಟು ಹೇಳೋಣ. ಅದಕ್ಕೆ ಮುಂಚೆ ಮನೆಯ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅದರದ್ದೇ ಆದಂತಹ ಸಂಸ್ಕಾರವನ್ನು ಹೇಳ್ಕೊಂಡು ಬಂದಿದೆ ನಮ್ಮ ಪರಂಪರೆಯಲ್ಲಿ. ಸ್ನಾನದ ಮನೆಗಿರ್ಬೋದು, ಅಥವಾ ಮಲಗೋ ಕೋಣೆಗಿರ್ಬೋದು, ದೇವರ ಮನೆಗಿರ್ಬೋದು, ದೇವರ ಮನೆಯ ಸಂಸ್ಕಾರವನ್ನು ನೋಡಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡದಾದಂತಹ ಮನೆ, ದೊಡ್ಡ ದೇವರ ಮನೆಯೂ ಇಟ್ಟಿರ್ತಾರೆ. ಅದರಲ್ಲಿ ದೇವರಿಗಾಗಿ ಮೀಸಲಿಟ್ಟಂತಹ ಜಾಗ ಬಹಳ ಸಣ್ಣದು. ಇನ್ನುಳಿದ ಆ ದೇವರ ಮನೆ ಅಂತ ಏನೋ ಕಟ್ತಾರೆ, ಅದು ಗೃಹ ಪ್ರವೇಶದ ದಿವಸ ಬಂದಿರತಕ್ಕಂಥ ಅತಿಥಿಗಳಿಗೆ ತೋರಿಸೋದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಉಳಿದ ದಿವಸಗಳಲ್ಲಿ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡು ಬಿಡ್ತಾರೆ. ಬಹಳ ತಪ್ಪದು. ದೇವರ ಮನೆ ಅಲ್ಲಿ ದೇವರ ಪೂಜೆಗೆ ಸಂಬಂಧಪಟ್ಟ ವಸ್ತುವಿನ ಹೊರತಾಗಿ ದೇವರ ಪೂಜೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು, ಅಲ್ಲಿ ಉಪಯೋಗಕ್ಕೆ ಬೇಕಾದಂತಹ ಅರ್ಶನ ಕುಂಕುಮಾದಿಗಳು, ಕರ್ಪೂರಾದಿಗಳ ಹೊರತಾಗಿ ಬೇರೆ ಇನ್ಯಾವುದೇ ಗೃಹ ಬಳಕೆಯ ವಸ್ತುವನ್ನು ಅಲ್ಲಿಡ್ತಕ್ಕಂಥದ್ದು ಅಶಾಸ್ತ್ರೀಯ. ಮತ್ತು ದೇವರ ಮನೆಗೆ ದಿವಸ ಎಲ್ಲ ಹೋಗಿ ಬರ್ತಕ್ಕಂತಹ ಪದ್ಧತಿ ಇದ್ರೆ ಅದು ತುಂಬಾ ದೊಡ್ಡ ತಪ್ಪು. ನಿಮ್ಮ ಸಂಸ್ಕಾರದಲ್ಲಿ ಬೆಳಗಾಗೆದ್ದು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಏನು ಪೂಜೆ ಮಾಡ್ತೀರಾ, ಅದರ ನಂತರದಲ್ಲಿ ಮತ್ತೊಮ್ಮೆ ದೇವ್ರ ಮನೆಗೆ ಹೋಗಬೇಕಾದ್ರೆ ಮತ್ತಷ್ಟು ಶುಚಿರ್ಭೂತರಾಗಿಯೇ ಹೋಗಬೇಕು ಅಂತಕ್ಕಂಥ ನಿಯಮವನ್ನು ಪಾಲನೆ ಮಾಡಿಕೊಳ್ಳಿ. ಯಾವಾಗಂದ್ರೆ ಅವಾಗ
ಯಾವ ರೀತಿಯಲ್ಲಿ ಅಂದ್ರೆ ಆ ರೀತಿಯಲ್ಲಿ ದೇವರ ಮನೆಗೆ ಹೋಗ್ತಕ್ಕಂಥದ್ದು ಆ ಪವಿತ್ರತೆಗೆ ಭಂಗ ಬರುತ್ತೆ. ಬಹಳಷ್ಟು ಜನ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ರೀತಿಯಲ್ಲಿ ನಮ್ಮಂತಹ ವಿಪ್ರೋತ್ತಮರನ್ನ ಪಂಡಿತರನ್ನ ಮನೆಗೆ ಕರೆಸಿದಾಗ ಒತ್ತಾಯಪೂರ್ವಕವಾಗಿ ನೀವು ದೇವ್ರ ಮನೆಗೆ ಬನ್ನಿ ಅಂತ ಕರೀತಾರೆ. ದೇವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ಕನಿಷ್ಠ ಒಂದು ಕೈಕಾಲನ್ನ ತೊಳೆದುಕೊಂಡು ಒಳಗಡೆ ಹೋಗ್ಬೇಕೆ ಹೊರತಾಗಿ ಹಾಗಂದ್ರೆ ಹಾಗೆ ರಸ್ತೆಯಲ್ಲಿ ಬಂದಿರ್ತೀವಿ. ಸೀದಾ ದೇವ್ರ ಮನೆಗೆ ಹೋಗ್ತಕ್ಕಂಥದ್ದು ಅಂತಹ ಉತ್ತಮವಾದಂತಹ ಸಂಸ್ಕಾರ ಅಲ್ಲ. ಮತ್ತೆ ದೇವರ ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಇಡತಕ್ಕಂಥದ್ದು ಕೂಡ ಸರಿಯಾದ ಕ್ರಮವಲ್ಲ. ದೇವರ ಮನೆಯಲ್ಲಿ ದೇವರ ಮಂಟಪ ಮತ್ತು ಪೂಜೆಗೆ ಬೇಕಾದಂತಹ ಉಪಕರಣಗಳ ಹೊರತಾಗಿ ಇನ್ನೇನಲ್ಲಿ ಇಡಬಹುದು ನೋಡೋಣ. ದೇವರ ಮಂಟಪದ ಹೊರತಾಗಿ ನಮ್ಮ ಇಷ್ಟ ದೇವತಾ ಫೋಟೋಗಳನ್ನು ಅಲ್ಲಿ ಇಡ್ತಕ್ಕಂಥದ್ದು ಸರಿಯಾದ ಕ್ರಮ. ನಂದಾದೀಪ ಸದಾ ಮನೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಸರಿಯಾದ ಕ್ರಮ. ಅಲ್ಲಿ ಎಷ್ಟೇ ವಿಶಾಲವಾಗಿದ್ದು ಎಷ್ಟೇ ಜಾಗ ಅಲ್ಲಿ ಎಕ್ಸ್ಟ್ರಾ ಇದ್ರೂ ಕೂಡ ಪೂಜೆ ಸಾಮಗ್ರಿಗಳ ಹೊರತಾಗಿ ಅಲ್ಲಿ ಇನ್ನೇನನ್ನು ಇಡಬೇಡಿ. ಮತ್ತು ಯಾವ್ಯಾವುದೋ ಸಮಯದಲ್ಲಿ ಯಾವ್ಯಾವುದೋ ವಸ್ತ್ರದಲ್ಲಿ ದೇವರ ಮನೆಗೆ ಹೋಗ್ತಕ್ಕಂತಹ ಅಭ್ಯಾಸ ಸುಸಂಸ್ಕೃತವಾದಂತಹ ಸಂಸ್ಕಾರವಲ್ಲ, ಉತ್ತಮವಾದಂತಹ ಪರಂಪರೆ ಸಂಪ್ರದಾಯವಲ್ಲ. ಇನ್ನು ಬಹಳಷ್ಟು ಜನಗಳಲ್ಲಿ ಇನ್ನೊಂದು ದೊಡ್ಡ ದುರಂತ ದುರಭ್ಯಾಸ ಅಂತಂದ್ರೆ ದೇವರ ಮನೆಯಲ್ಲಿ ಬಲೆ ಇರ್ತಕ್ಕಂಥ ಒಂದು ಅಭ್ಯಾಸ. ಬಲೆ ಇಟ್ಟಿರ್ತಾರೆ ಅಲ್ಲಿ. ದೇವರ ಮನೆ ಯಾವುದೇ ಸಂದರ್ಭದಲ್ಲೂ ಕೂಡ ಬಲೆ ಕಟ್ಟಬಾರದು. ದೇವರ ಮನೆಯಲ್ಲಿ ಬಲೆ ಕಟ್ಟೋದ್ರಿಂದ ತಮ್ಮ ಅದೃಷ್ಟಕ್ಕೆ ದೊಡ್ಡ ಮಟ್ಟದ ಹಾನಿ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರ. ಬೇರೆ ಮನೆ ಇನ್ನುಳಿದ ಭಾಗ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ದೇವರ ಮನೆಯಲ್ಲಿ ಮಾತ್ರ ಗಮನ ಕೊಟ್ಟಿರೋದಿಲ್ಲ. ಯಾವ ಮನೆಯಲ್ಲಿ ದೇವರ ಮನೆಯಲ್ಲಿ ಬಲೆ ಕಟ್ಟಿರುತ್ತೆ ಅವರ ಒಂದು ಭವಿಷ್ಯ ಅತಂತ್ರವಾಗೋದರಲ್ಲಿ ಸಂಶಯವಿಲ್ಲ. ಇದು ಅನುಭವ ಸಿದ್ಧಾಂತ. ಬನ್ನಿ ದೇವರ ಮನೆ ಬಗ್ಗೆ ಉಳಿದಂತಹ ಸಂಸ್ಕಾರಗಳನ್ನ ಮುಂದೆ ಸಮಯ ಆದಾಗ ನೋಡೋಣ. ಈಗ ವಾಸ್ತುವಿನ ಸಮಯ. ವಾಸ್ತು ದೋಷ ಎಷ್ಟರ ಮಟ್ಟಿಗೆ ತಮಗೆ ತಮ್ಮ ಪರಿವಾರಕ್ಕೆ ತೊಂದರೆ ಆಗಬಹುದು ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ತೊಂದರೆ ಏನೋ ಸರಿ, ಪರಿಹಾರ ಹೇಳಿ ಅಂತ ಹೇಳಿ ನೀವೆಲ್ಲ ಕೇಳ್ತಕ್ಕಂತಹ ಸಮಯ ಅಂತ ಕಾಣುತ್ತೆ. ಅದರ ಪರಿಹಾರಕ್ಕೂ ಮುಂಚೆ ಆ ತೊಂದರೆಗಳನ್ನ ಇನ್ನಷ್ಟು ಹೇಳಬೇಕು. ಅಲ್ಲಿ ತಮ್ಮ ನಿವೇಶನದಲ್ಲಿ ಬೇರೆಯವರಿಗೆ ರಸ್ತೆಯನ್ನು ಕೊಡ್ತಕ್ಕಂಥದ್ದು ಓಡಾಡೋದಕ್ಕೆ ನಿಷಿದ್ಧ ಅಂತ ಹೇಳಿದೆ. ಕೊಡಲೇಬೇಕಾದಂತಹ ಅನಿವಾರ್ಯತೆ ಬಂದಾಗ ಆದಷ್ಟು ಭಾಗವನ್ನು ನೀವು ಮಾರಾಟ ಮಾಡಬೇಕು. ನೀವು ಅದರ ರೈಟ್ಸ್ ಅನ್ನ ಇಟ್ಟುಕೊಂಡು ಕಾನೂನುಬದ್ಧವಾಗಿ ಮಾರಾಟ ಮಾಡದೇ ಇದ್ರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಏನೋ ಒಂದು ಶುಲ್ಕವನ್ನು ತಗೊಂಡು ಕ್ರಯಶುದ್ಧಿ ಅಂತ ಆಗಬೇಕಲ್ಲಿ. ಕ್ರಯಶುದ್ಧಿ ಅಂದ್ರೆ ಏನು ಅಂತಕ್ಕಂಥದ್ದು ನಮ್ಮ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಮುಂದೆ ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಆದರೆ ಆ ಕ್ರಯಶುದ್ಧಿ ಅಂತ ಆಗಬೇಕು. ಹಾಗೇನೆ ಅದಕ್ಕೆ ಮಾರ್ಕೆಟಿನ ಒಂದು ಮೌಲ್ಯ ಕೊಡದೇ ಇದ್ರೂ ಕೂಡ ಏನೋ ಒಂದು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಆ ಯೂಸೇಜ್ ರೈಟ್ಸ್ ಅಂತಕ್ಕಂಥದ್ದನ್ನ ಅವ್ರು ಪಡ್ಕೊಂಡಿದ್ರೆ ಅದರಿಂದ ನಿಮಗೆ ಆ ದೋಷ ತಟ್ಟೋದಿಲ್ವೇ ಹೊರತಾಗಿ ಅದಿಲ್ದೇನೆ ಏನೋ ಒಂದು ಹಲವಾರು ದಶಕಗಳಿಂದ ಬಂದಂಥ ಒಂದು ಅಭ್ಯಾಸ ಅಂತಲೋ ಅಥವಾ ಒಂದು ಕರ್ಟಿಸಿ ಅಂತಲೋ ನಿಮ್ಮ ಜಾಗದಿಂದ ಅವ್ರು ಹೋಗಿ ಬರೋ ಹಾಗಾದ್ರೆ ಅಥವಾ ನಿಮ್ಮ ಜಾಗದಲ್ಲಿ ಅವರ ಪೈಪ್ಲೈನ್ ಬರ್ತಾ ಇದ್ರೆ ಆ ನಿವೇಶನದ ಮಹತ್ವ ವಾಸ್ತುಶಾಸ್ತ್ರರೀತ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಕುಗ್ಗತ್ತೆ. ಇನ್ನು ನಮ್ಮ ನಿವೇಶನದಲ್ಲಿ ಸಾರ್ವಜನಿಕ ವಸ್ತುಗಳು ಇರತಕ್ಕಂಥದ್ದು ಕೂಡ ಆ ನಿವೇಶನದ ಮಹತ್ವವನ್ನು ಕಡಿಮೆ ಮಾಡೋದ್ರಲ್ಲಿ ಸಂಶಯವಿಲ್ಲ. ಏನಪ್ಪ ಸಾರ್ವಜನಿಕ ವಸ್ತು? ಎಲೆಕ್ಟ್ರಿಕಲ್ ಪೋಲ್,
ಅಥವಾ ಟ್ರಾನ್ಸ್ಫಾರ್ಮರು, ಅಥವಾ ಬಹಳಷ್ಟು ಜನ ಹಳ್ಳಿಗಳಲ್ಲೆಲ್ಲ ಗಮನಿಸಿದ್ದೀನಿ, ಸರ್ಕಾರದ ಯೋಜನೆಗಳಾದಂತಹ ಬೋರ್ವೆಲ್ಲೋ ಮತ್ತೊಂದೋ ಮರದೊಂದೋ ನಮಗೆ ಅನುಕೂಲವಾಗುತ್ತೆ ಅಂತಂದ್ಬಿಟ್ಟು ನಮ್ಮ ಜಾಗದಲ್ಲಿ ಹಾಕ್ಸ್ಕೊಂಡು ಬಿಡೋದು. ಆದರೆ ಸರ್ಕಾರದ್ದಾಗಿದ್ದು ಸಾರ್ವಜನಿಕರಿಗೆ ಅದರ ಮೇಲೆ ಸ್ಪಷ್ಟವಾದಂತಹ ಹಕ್ಕಿರುತ್ತೆ. ನಮಗೇನೋ ಅನುಕೂಲವಾಗತ್ತೆ ಅಂತ ಇವತ್ತು ನಾವು ಕಂಡ್ರೂ ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ವಾಸ್ತು ದೋಷವನ್ನು ತರ್ತಕ್ಕಂತಹ ಕ್ರಿಯೆ ಆಗಿರುತ್ತೆ. ಇದನ್ನು ಮುಖ್ಯವಾಗಿ ಅವಾಯ್ಡ್ ಮಾಡಬೇಕಾದದ್ದು ಅತ್ಯವಶ್ಯಕ. ಬನ್ನಿ, ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ವಾಸ್ತುವಿನ ದೋಷಗಳೇನು, ಅದಕ್ಕೆ ಪರಿಹಾರವೇನು, ಸಂಸ್ಕಾರದಲ್ಲಿ ಎಷ್ಟನ್ನು ನಾವು ಅಳವಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟು ಸಾಧ್ಯವಾಗೋದಿಲ್ಲ, ಇದರ ಬಗ್ಗೆ ಚರ್ಚೆ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.